ನಾನು ಯೋಗೇಶ್ ಅಂತ 3ನೇ ವಾರ್ಡು ಆಸ್ಪಿರೆಂಟ್ ಆಗಿದ್ದೆ ನಾನು. ಆಮೇಲೆ ಮತ್ತೆ ವಾಪಸ್ ತಗೊಂಡೆ. ಬಿಜೆಪಿಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ. ಎಷ್ಟು ವರ್ಷದಿಂದ? ಕಡಿಮೆ ಅಂದ್ರೆ ಒಂದು 17ರಿಂದ 18 ವರ್ಷದಿಂದ ದುಡಿತಾ ಇದ್ದೀನಿ. ಒಂದೇ ಪಕ್ಷದಲ್ಲಿ ಇದ್ದೀನಿ ಸರ್. ಅದು ಹೆಂಗೆ ಒಂದೇ ಪಕ್ಷದಲ್ಲಿ ಎಷ್ಟು ವರ್ಷ ಬರ್ತಾ ಇದ್ರಿ? ಬೇರೆ ಪಕ್ಷಕ್ಕೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಪಕ್ಷದ ಮೇಲೆ ಅಭಿಮಾನ ಪ್ಲಸ್ ಯಡಿಯೂರಪ್ಪನವ್ರ ಮೇಲೆ ಒಂದು ಅಭಿಮಾನ, ಹಂಗಾಗಿ ಆ ಪಕ್ಷನ ಮತ್ತೆ ಬಿಂಬಿಸ್ಕೊಂಡೇ ಬರ್ತಾ ಇದ್ದೀವಿ. ಅಂದ್ರೆ ಅಷ್ಟು ಕಂಫರ್ಟಬಲ್ ಬಿಜೆಪಿ? 100% ಸರ್. ಹೇಗೆ, ಯಾಕೆ? ಒಂದು ಮಾತು ಹೇಳ್ತಾರೆ ಯಡಿಯೂರಪ್ಪನವರು ಸರ್, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಜೆಪಿಲಿ ಕಟ್ಟ ಕಡೆಯ ವ್ಯಕ್ತಿನೂ ಕರೆದಿ ಗುರುತಿಸಿ ಪದವಿ ಕೊಡ್ತೀನಿ ಅಂದ್ರೆ ಅದು ಬಿಜೆಪಿ. ಇಲ್ಲಿ ಜಾತಿ ಇಲ್ಲ, ಜಾತಿವಾರ ಇಲ್ಲ ಬಿಜೆಪಿ. ಪಕ್ಷದ ಸಿದ್ಧಾಂತ, ಪಕ್ಷದ ನಿಷ್ಠೆ. ಅದಕ್ಕೆ ಉದಾಹರಣೆ ನಿಮಗೆ ಬೇಕು ಅಂದ್ರೆ ಶ್ರೀವತ್ಸ ಅವರು. ಪಕ್ಷ ನಿಷ್ಠೆ. ಹೌದು, ಇವತ್ತು ಅವರು ಶಾಸಕರಾಗಕ್ಕೆ ನನ್ನ ಹತ್ರನೇ ಹೇಳಿದ್ದಾರೆ. ನಮಗೆ ಆಗ್ತೀನಿ ಅಂತಾನೆ ಗೊತ್ತಿರಲಿಲ್ಲ. ಒಂದೇ ಒಂದು ವಿಚಾರ, ಅವರು ಮತ್ತೆ ಶಿವಮೊಗ್ಗದಲ್ಲಿ ಗೆದ್ದಿದ್ದಾರೆ MLA. ಅವರು ಹೇಳ್ತಾರೆ ನಾವೆಲ್ಲ ಆಗ್ಬೇಕು ಅಂತ ಗೊತ್ತಿಲ್ಲ, ತಿಂಡಿ ತಿನ್ಬೇಕಾರೆ ಹೇಳ್ತಾರೆ ನಾವೆಲ್ಲ MLA ಆಗಿದೀವಿ ಅಂದ್ರೆ ಬಿಕಾಸ್ ಆಫ್ ಪಕ್ಷ. ನಮ್ಮ ಹತ್ರ ಹಣ ಇಲ್ಲ ನೋಡಿ. ಇವತ್ತು ಶ್ರೀವಾಸ್ ಅವ್ರ ಹತ್ರ ಜೋಬೆಲ್ಲ ಕೈ ಹಾಕಿ ಚೆಕ್ ಮಾಡಿದ್ರು ಅವ್ರ ಹತ್ರ 5,000 ರೂಪಾಯಿ ಸಿಗಲ್ಲ. ಬಟ್ MLA ಆಗಿ ವಿಧಾನಸೌಧದಲ್ಲಿ ಇದ್ದಾರೆ. ಹುಡುಕಿದ್ರೆ 5,000 ರೂಪಾಯಿ ಸಿಗಲ್ಲ. ಯಾರು ದುಡ್ಡು ಕೊಟ್ಟಿದ್ದು ನೋಡಿಲ್ಲ. ಅವ್ರು ಯಾರಿಗೂ ಕೊಡಲ್ಲ, ದುಡ್ಡು ಇಸ್ಕೊಂಡಿದ್ದು ನೋಡಿಲ್ಲ. ಆದ್ರೆ ಅವ್ರು ಇವತ್ತು ಕಷ್ಟ ಅಲ್ವಾ ಆ ಜೀವನ? ಹಂಗೆ ಆ ಜೀವನ ಕಷ್ಟ ಸರ್. ಬಟ್ ಅದನ್ನ ಅನುಕರಣೆ ಮಾಡ್ಕೊಂಡು ಬಂದ್ರೆ ಅದು ಸುಲಭ ಸರ್. ಸುಲಭ. ಹೌದು, ಅನುಕರಣೆ ಮಾಡ್ಕೊಡ್ಬೇಕು. ಹೌದು. ಆಮೇಲೆ ನಾವು ಕರ್ತಂದವ್ರು ಎಷ್ಟೋ ಜನ ಅಲ್ಲ ಸರ್, ನಮ್ ಹುಡುಕೊಂಡ್ ಬಂದವ್ರ ಮೇಲೆ ಡಿಪೆಂಡ್. ಕರ್ತಂದವ್ರು ಎಲ್ಲ ಬರ್ತಾರೆ, ಹಿಡ್ಕೊಂಬರೋದ್ ಬೇರೆ, ಬರೋದ್ ಬೇರೆ. ಹೌದು, ಹಿಡ್ಕೊಂಬರೋದು ನಿಮ್ಗೆ ಗೊತ್ತಿದೆಯಲ್ಲ ಯಾವ್ದ್ರಿಂದ ಬರ್ತಾರೆ ಅಂತ. ಅವ್ರು ಉಳಿಯಲ್ಲ. ಅರಮನೆ ಮುಂದೆ ಬೇರೆಯವರು ಹಿಡ್ಕೊಂಡು ಹೋಗ್ತಾರೆ, ಅಲ್ಲೂ ಇಸ್ಕೋತಾರೆ. ಇನ್ನೊಬ್ರು ಹಿಡ್ಕೊಂಡು ಹೋಗ್ತಾರೆ, ಅಲ್ಲೂ ಇಸ್ಕೋತಾರೆ. ಅರಮನೆ ಮುಂದೆ ಪಾರವಳಕ್ಕೆ ಕಡ್ಲೆ ನೀವ್ ಹಾಕಿದ್ರು ಬರ್ತದೆ, ನಾನ್ ಹಾಕಿದ್ರು ಬರ್ತದೆ. ಅದಕ್ಕೇನು ಲಿಮಿಟ್ ಇಲ್ಲ. ತಿನ್ನಕ್ಕೋಸ್ಕರ ಬರೋದು, ತಿಂದ್ಮೇಲೆ ಒಂದ್ ಸೆಕೆಂಡ್ ಅದು ಇರಲ್ಲ. ಹೌದೌದು, ಅಲ್ಲಿ ಕಡ್ಲೆಗೋಸ್ಕರ ಹೋಗೋದು. ಶ್ರೀವಾಸ್ ಅವರ ಸುತ್ತಮುತ್ತ ಇರೋರೆಲ್ಲ ಸೊ ಯಾವ ತರ ಪರಿಗಳು? ಶ್ರೀವಾಸ್ ಅವ್ರ ಸುತ್ತಮುತ್ತ ಇರೋರೆಲ್ಲ ನಂಬಿಕೆ, ಪ್ರಾಮಾಣಿಕತೆ. ಕಾಳು ಹಾಕಿದ್ರೆ ಬರೋರಲ್ಲ. ಹಂಗಿಲ್ಲ ಅಂದ್ರೆ ಅವ್ರು ಕಾಳು ಹಾಕಲ್ಲ. ಅವ್ರ ಕಾಳೆ ಇಲ್ವಲ್ಲ ಅವ್ರ ಹತ್ರ, ಕಾಳೆಲಾಗ್ಲಾಗ್ತಾರೆ. ಎಸ್ ಇಲ್ಲ ಅಂತ ಒಬ್ಬ ಸಾಮಾನ್ಯ ಶಾಸಕ ಬೇಕು ಅಂತ. ಹೌದು, 100% ಸಿಂಪಲ್ ಆಗಿಲ್ಲ. ಹೌದೌದು, ಆರ್ಭಟ ಇಲ್ಲ, ಏನು ಅದಿಲ್ಲ. ಇದು ರೈಟ್ ನ್ಯೂಸ್.